ನಮಸ್ಕಾರ, ವೆಲ್ಕಮ್ ಟು ಸಾಯಿನಾಥ್ ಕಮರ್ಷಿಯಲ್ ಎಂಟರ್ಪ್ರೈಸಸ್. ಇವಾಗ ಉಷಾ ಜೆನೋಮ್ ಕಂಪನಿಯಲ್ಲಿ ಮಾರ್ವೆಲ ಬೇಸಿಕ್ ಮಾಡೆಲ್ ಇದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 14 ಸ್ಟಿಚ್ ಫಂಕ್ಷನ್ಸ್ ಇರುತ್ತೆ. ಸ್ಟಿಚಿಂಗು, ಜಿಗ್ಜಾಕು ಮತ್ತು ಬಟನ್ ಕಾಜಾ ಮಾಡೋದು, ಜಿಫಿಕ್ಸ್ ಮಾಡೋದು, ಇದರಲ್ಲಿ ತುಂಬ ಆಪ್ಷನ್ ಇದೆ. ಇದನ್ನು ನಾವು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ. ಪವರ್ ಹಾಕಿ ಕನೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಟೂಲ್ಸ್ ಬಾಕ್ಸ್ ಬರುತ್ತೆ, ಲೆಫ್ಟ್ ಹೇಳಿದ್ರೆ ಓಪನ್ ಆಗುತ್ತೆ. ಮತ್ತು ಬಾಬಿನ್ ಕೇಸಿಗೆ ಈಗ ದಾರ ಸುತ್ತದೆ ಈ ಥರ ಅನ್ನೋದು. ಬಾಬಿನ್ ಕೇಸ್ ಆಚೆ ತೊಗೊಂಡು ನೀವು ಮೇಲ್ಗಡೆ ಒಂದು ಬ್ಲ್ಯಾಕ್ ಕಲರ್ ಪೀಸಲ್ಲಿ ಒಂದು ಪಿನ್ ಇದೆ, ಅಲ್ಲಿ ಹಾಕಿ ನೀವು ಅದನ್ನು ಬಾಬಿನನ್ನು. ಆಮೇಲೆ ನೆಕ್ಸ್ಟು ನೀವು ಹಿಂದೆಗಡೆ ಸ್ಪೂಲ್ ಪಿನ್ ಇದೆಯಲ್ಲ, ಆ ಸ್ಪೂಲ್ ಪಿನ್ನಲ್ಲಿ ಒಂದು ದಾರ ಹಾಕೊಳ್ಳಿ ಅಲ್ಲಿ ಹಿಂದೆಗಡೆ. ದಾರ ಹಾಕಿದ ಮೇಲೆ ನೀವು ಇನ್ನು ಮುಂದೆ ಒಂದು ಸಣ್ಣದೊಂದು ಪಿನ್ ಇದೆ, ಆ ಪಿನ್ನಲ್ಲಿ ಒಂದು ಯೂ ಟರ್ನ್ ಮಾಡ್ಕೊಂಡು ಒಂದು ರೌಂಡ್ ಶೇಪ್ ಮಾಡಿ. ರೌಂಡು ಆ ಥರ ರೌಂಡ್ ಬಂದು ಬಾಬಿನಿಗೆ ಒಂದು 3 to 4 ರೌಂಡ್ಸು ಸುತ್ತಬೇಕು ಈ ಥರ ಬಾಬಿನ್ಸ್ಗೆ ದಾರನ. ಅದನ್ನು ರೈಟ್ ಸೈಡ್ ಪುಷ್ ಮಾಡಿ ಮತ್ತು ಈ ವೀಲನ್ನು ಔಟ್ ಸೈಡ್ ತೆಗಿಬೇಕು. ಆಮೇಲೆ ಎಕ್ಸ್ಲೇಟರ್ನ ಪ್ರೆಸ್ ಮಾಡಿ ದಾರ ಸುತ್ತಕೊಳ್ಳುತ್ತೆ. ಆದಮೇಲೆ ಅದನ್ನು ಲೆಫ್ಟ್ ಮಾಡಿ ಮತ್ತು ವೀಲ್ನ ಇನ್ಸೈಡ್ ಮಾಡಿ ಬಾಬಿನ್ ಆಚೆ ತಗೋಬೇಕು. ನೆಕ್ಸ್ಟು ಬಾಬಿನ್ ಕೇಸಿಗೆ ಯಾವ ಥರ ಹಾಕೋದು ಅನ್ನೋದು ನೋಡಿ. ಈ ಥರ ಈಸಿ ಇರುತ್ತೆ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಈ ಮಿಷಿನನ್ನು ನೋಡಿ ಅಷ್ಟೇ. ಮತ್ತು ನೆಕ್ಸ್ಟು ಅಲ್ಲಿ ಆ ಥರ ಇಟ್ಟು ನೀವು ಪುಷ್ ಮಾಡಿದರೆ ಆಯ್ತಲ್ಲಿ ಲಾಕ್ ಆಗುತ್ತೆ. ಮತ್ತು ಆ ದಾರ ಇರುತ್ತಲ್ಲ ಅಲ್ಲೇ ಬಿಟ್ಟು ಮತ್ತು ಅದನ್ನು ಕ್ಲೋಸ್ ಮಾಡಿ. ಮತ್ತು ಅದನ್ನು ಟೂಲ್ಸ್ ಬಾಕ್ಸ್ ಕೂಡ ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ದಾರ ಹಾಕೋದು ಯಾವ ಥರ ಅಂತ ನೋಡಿ. ಇವಾಗ ಆ ನೀಡಲ್ನ ಎಷ್ಟು ಟಾಪ್ ಬರುತ್ತೆ ಟಾಪ್ ತೊಗೊಂಡು ಆ ಫಸ್ಟ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ. ಬ್ಯಾಕ್ ಸೈಡ್ ಒಂದು ಪಿನ್ ಇದೆಯಲ್ಲ ಅಲ್ಲಿಂದ, ಅಲ್ಲಿ ಡೈರೆಕ್ಷನ್ ಕೊಟ್ಟಿರ್ತಾರೆ ಯಾವ ಥರ ಹಾಕ್ಬೇಕಂತ. ಆ ಡೈರೆಕ್ಷನ್ನ ನೀವು ಫಾಲೋ ಮಾಡಿದರೆ ಆಯಿತು ಈ ಥರ. ಮತ್ತು ಲಾಸ್ಟ್ ಕೆಳಗಡೆ ಬಂದು ಸೂಜಿಗೆ ಫ್ರಂಟಿಂದ ಬ್ಯಾಕ್ ಸೈಡ್ಗೆ ದಾರ ಹಾಕಿ. ಮತ್ತು ಕೆಳಗಡೆ ಒಂದು ದಾರ ಇದೆಯಲ್ಲ ಅದನ್ನು ಮೇಲೆ ತಗೋಬೇಕು. ಆ ವೀಲ್ನ ತಿರುಗಿಸಿದ್ರೆ ಆ ಥರ ನೀವು ಮೇಲೆ ಈಸಿಯಾಗಿ ದಾರ ತಗೋಬೋದು ನೋಡಿ. ಮೇಲೆ ಬಂದಿದೆ ಇವಾಗ. ಈ 2 ದಾರನೂ ಮಿಷಿನಿಂದ ಹಿಂದೆ ಸೈಡ್ಗೆ ಇಟ್ಕೊಳ್ಳಿ ಈ ಥರ. ಮತ್ತು ಬಟ್ಟೆ ತಗೊಂಡು ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ABC ಅಂತ ಆಲ್ಫಾಬೆಟ್ಸ್ ಇರುತ್ತೆ. ಆ ಆಲ್ಫಾಬೆಟ್ಸಲ್ಲಿ ಯಾವ ಡಿಸೈನ್ ಬರುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ, ಯೂಸ್ ಮಾಡ್ಕೊಳ್ಳಿ ನೋಡಿ. ನೀವು ಸ್ಟಿಚ್ ಸ್ಟಾರ್ಟಿಂಗಲ್ಲಿ ರಿವರ್ಸ್ ಹಾಕ್ಬೋದು, ಮತ್ತು ಸ್ಟಿಚ್ ಆದಮೇಲೂ ರಿವರ್ಸ್ ಹಾಕಬೇಕು ಆ ಥರ. ಅಲ್ಲಿ ತುಂಬ ಡಿಸೈನ್ಸ್ ಇದೆ, ನಿಮ್ಗೆ ಯಾವ ಡಿಸೈನ್ಸ್ ಬೇಕು ಆ ಡಿಸೈನ ಸೆಟ್ ಮಾಡಿಬಿಟ್ಟು ನೀವು ಈ ಮಿಷಿನಲ್ಲಿ ಹೊಲ್ಕೋಬೋದು. ಬೇರೆ ಯಾವುದಾದ್ರೂ ಡಿಸೈನ್ಸ್ ಬೇಕಾ, ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಟ್ ಮಾಡಿ. ಜಸ್ಟ್ ಅದನ್ನು ಬಟ್ಟೆ ಇಟ್ಟು ಲಾಕ್ ಮಾಡಿಬಿಟ್ಟು ಈಸಿಯಾಗಿ ಹೊಲಿಬೋದು ಇಷ್ಟೇ. ಇದರಲ್ಲಿ ಜಿಗ್ಜಾಕು ಮತ್ತು ಬಟನ್ ಕಾಜಾ ಮಾಡೋದು ಮತ್ತು ಜಿಪ್ ಫಿಕ್ಸ್ ಮಾಡೋದು ತುಂಬ ಆಪ್ಷನ್ ಇದೆ. ಮತ್ತು ಇದರಲ್ಲಿ ನೀವು ಇಂಟರ್ಲಾಕ್ ಥರನೂ ಯೂಸ್ ಮಾಡ್ಕೋಬೋದು. ಈಗ ಜಿಗ್ಜಾಕ್ ಅಂದರೆ ರೌಂಡಾಗಿ ಬರುತ್ತೆ, ಅದೇ ಸೇಮ್ ಫುಟ್ಟಲ್ಲಿ ಎಡ್ಜಲ್ಲಿ ಬಟ್ಟೆ ಇಟ್ಟು ಒಂದು ಇಲ್ಲ ಎಫಲ್ಲಿ ಇಟ್ಟು ಈ ಥರ ಎಂಡಲ್ಲಿ ಮಾಡಿದ್ರೆ ಇಂಟರ್ಲಾಕ್ ಥರನೂ ಬರುತ್ತೆ ನಿಮಗೆ. ಇದು ಜಿಗ್ಜಾಕ್ ಫುಟ್ಟು. ನೀವು ಜಿಗ್ಜಾಕ್ ಮಾಡಬೇಕಾದ್ರೆ ಇದನ್ನು ಹಾಕೊಳ್ಬೇಕು. ಬ್ಯಾಕ್ ಸೈಡ್ ಪ್ರೆಸ್ ಮಾಡಿದ್ರೆ ಈ ಹಳೇದು ಫುಟ್ ರಿಮೂವ್ ಆಗುತ್ತೆ. ಈಗ ಜಿಗ್ಜಾಕ್ ಫುಟ್ನ ಅಲ್ಲಿಟ್ಟು ಆ ಥರ ಸ್ಟ್ರೈಟ್ ಇಟ್ಟು ಒಂದು ಮೇಲ್ಗಡೆ ಪ್ರೆಜರ್ ಫುಟ್ ಕೆಳಗಡೆ ಬಿಡ್ತೀರಲ್ಲ ಆ ಥರ ಬಿಟ್ಟರೆ ಲಾಕ್ ಆಗುತ್ತೆ. ಆ ಬಟ್ಟೆನ ನೀವೇನು ಮಾಡಬೇಕಂದ್ರೆ ಮುಂದೆ ಫ್ರಂಟಲ್ಲಿ ಸ್ವಲ್ಪ ಸ್ಲೈಡ್ ಮಾಡಿ ಕೊಟ್ಟರೆ ಸಾಕು. ಎಫಲ್ಲಿಟ್ಟು ಬಟ್ಟೆನ ಸ್ಲೈಡ್ ಮಾಡಿ ಕೊಡಿ, ರೌಂಡಾಗಿ ಜಿಗ್ಜಾಗ್ ಬರುತ್ತೆ. ನೀವು ಸ್ಯಾರಿಗೆ ಇದನ್ನು ಯೂಸ್ ಮಾಡ್ಕೋಬೋದು ರೌಂಡ್ ಜಿಗ್ಜಾಗ್ ಮಾಡೋದಕ್ಕೆ. ಇಷ್ಟೇ, ರೌಂಡಾಗಿ ಕೊಟ್ಟರೆ ಆಯಿತು. ಈ ಮಿಷಿನಲ್ಲಿ ಯಾವ್ಯಾವ ಥರ ಫೀಚರ್ಸ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡಿದ್ರಲ್ಲ. ಥ್ಯಾಂಕ್ ಯು.